Thank you, Jesus. Thank you, Lord. Hallelujah. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ, ಮಹಿಮಂಟಾಗಲಿ ಸ್ವಾಮಿ. ಉದಯ ಕಾಲದಲ್ಲಿ ನಿನ್ನ ನಾಮವನ್ನು ತಂಗಾವರ್ತಿ ವಂದಿಸ್ತೇನೆ ಸ್ವಾಮಿ. ನಿನಗೆ ಘನಮಾನ ಮಹಿಮೆ, ನಿನಗೆ ಸ್ತೋತ್ರ. ರಾಜನಿಗೆ ಸ್ತೋತ್ರವಾಗಲಿ. ಹೌದು ದೇವರ ತಂಗಾವರ್ತಿ ಪ್ರಭು, ಈ ಒಂದು ವಿಡಿಯೋ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ, ನಿನ್ನ ವಾಕ್ಯ ನೋಡುವಾಗ, ನಿನ್ನ ಪ್ರಾರ್ಥಿಸುವಾಗ, ನಿನ್ನ ಕೊಂಡಾಡುವಾಗ ನಿನ್ನ ಮಹಿಮೆ, ನಿನ್ನ ಕೃಪೆ ಈ ಸ್ಥಳದಲ್ಲಿ ಬರಲಿ. ಯೇಸುವಿನ ನಾಮದಲ್ಲಿ ಪ್ರಭು, ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಆತ್ಮ ಪ್ರಾಣ ಶರೀರ ನಿನ್ನ ವಶದಲ್ಲಿ ತೆಗೆದುಕೋ. ನೀನೇ ನಿನ್ನ ರಕ್ತದಿಂದ ಮರೆಮಾಚು. ಯೇಸು ನಾಮದಲ್ಲಿ ಸಮಾಧಾನವಾಗಿ, ಯೇಸು ಸ್ವಾಮಿ ನಾಮದಲ್ಲಿ ಈ ಒಂದು ವಾಕ್ಯ ಹೇಳುವಂತೆ ಕೃಪೆ ಮಾಡು. ಈ ವಾಕ್ಯಗಳನ್ನು ಕೇಳಿದಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ಬಲಪಡಿಸದೇವ. ನಿನ್ನ ವಾಕ್ಯಗಳು ಎಲ್ಲಾ ಕಡೆಯಲ್ಲಿ ಹರಡಲಿ ಯೇಸುವಿನ ನಾಮದಲ್ಲಿ ಪ್ರಭು. ಈ ಒಂದು ಯೂಟ್ಯೂಬ್ ಮುಖಾಂತರವಾಗಿ ಕರ್ತನೆ, ಎಲ್ಲೇ ನಿನ್ನ ಸ್ವಾರ್ಥ ಸಾರಲ್ಪಡಲಿಲ್ಲ ಅಲ್ಲೆಲ್ಲ ನಿನ್ನ ಸ್ವಾರ್ಥ ತಲುಪಲಿ. ಎಲ್ಲರೂ ನಿನ್ನ ನಂಬಿಕೊಂಡು ರಕ್ಷಣಾ ಮಾರ್ಗದಲ್ಲಿ ನಡೆಯುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಹಾಲೆಲೂಯಾ. ಮತ್ತೊಂದಾವರ್ತಿ ಪ್ರಭು, ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಇವರೊಂದು ಪ್ರಾರ್ಥನೆಯ ಆರಾಧನೆಯ ಪ್ರಾರಂಭವು ಮಧ್ಯಸ್ಥನು ಕೊನೆಯು ನೀನಾಗಿ ನಡೆಸಬೇಕೆಂದು ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದ ಪ್ರೀತಿಗಳ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಿನ್ನಂತೆ ಯಾರಿಲ್ಲ, ನಿನ್ನೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಓ ಕೃಪಾಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಓ ಕೃಪಾಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ತೋರಿಸುವಾತನೇ. ನಾನು ನಂಬಿದಾತನೇ, ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ತೋರಿಸುವಾತನೇ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಯೇಸುವೇ, ನೀನೆ ನನ್ನ ದೇವರೇ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಯೇಸುವೇ, ನೀನೆ ನನ್ನ ಯೇಸುವೇ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ, ನನಗೆ ಯಾವ ಭಯವಿಲ್ಲ. Hallelujah. Praise the Lord. Thank you, Jesus. ಯೇಸುವಿನ ರಕ್ತಕ್ಕೆ ಜಯವಾಗಲಿ. Holy Spirit, God, touch
Touch everybody right now in the name of Jesus. Hallelujah. ಸರ್ವಶಕ್ತನಾದ ಯೇಸುವಿನ ಮಹಾಕೃಪೆಗಾಗಿ ಸ್ತೋತ್ರವಾಗಲಿ. ಆತನ ನಾಮವನ್ನು ಕೊಂಡಾಡೋಣ, ಆತನನ್ನು ಘನಪಡಿಸೋಣ, ಯಾಕಂದ್ರೆ ಆತನಿಗೆ ಸ್ತುತಿಗೆ ಪಾತ್ರನಾಗಿರುವಂತ ದೇವರಾಗಿದ್ದಾರೆ. ಹಾಲೆಲೂಯಾ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಶಿಲುಬೆ ರಕ್ತಕ್ಕೆ ಜಯವಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿಮ್ಮನ್ನೇ ನಂಬುವ ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿಮ್ಮನ್ನೇ ನಂಬುವ ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು, ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೋ ಮನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದ ನಿಲ್ಲುವೆವು. ನಿಂದೆಯೋ ಮನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದ ನಿಲ್ಲುವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು, ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತನೇ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. Hallelujah. Praise the Lord. Thank you Jesus. ಸರ್ವಶಕ್ತನ ದೇವರಿಗೆ ಸ್ತೋತ್ರ, ಮಾನ, ಮಹಿಮೆ, ಘನತೆ ಎಲ್ಲವೂ ಆತನಿಗೆ ಉಂಟಾಗಲಿ. ಹಲ್ಲೆಲೂಯಾ. ಶ್ರೀಮತಂದಾವರ್ತಿ ಬೆಳಗಿನ ಶವದಲ್ಲಿ ನಮ್ಮ ದೇವರ ನಾಮವನ್ನು ಕೊಂಡಾಡ್ತಾ ಇದ್ದೇನೆ. ಇವತ್ತು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆರಿಸಿಕೊಂಡಂತಹ ಸತ್ಯವೇದ ಭಾಗಗಳು ನಾವು ಓದಿಕೊಳ್ಳೋಣ. ಶ್ರೀ ಯೋಹಾನ ಬರೆದ ಸುವಾರ್ತೆಯು 4ನೇ ಅಧ್ಯಾಯ 1ನೇ ವಚನ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪರಿಶುದ್ಧ ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಸೊ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ. The book of John chapter 14 verse 1. Hallelujah. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನು ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ಎಲ್ಲ ದೇವ ಜನರೇ, ಮತ್ತೆ ಆನ್ಲೈನ್ ದಲ್ಲಿ ಯೂಟ್ಯೂಬ್ ಮುಖಾಂತರವಾಗಿ ನೋಡುವಂತ ಎಲ್ಲ ದೇವರ ಮಕ್ಕಳಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ದೇವರಾದ ಯೇಸುವಿಗೆ ಮತ್ತೊಂದಾವರ್ತಿ ನಾನು ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಮತ್ತೊಂದಾವರ್ತಿ ಆತನು ಈ ಒಂದು ವಾಕ್ಯವನ್ನು ಹೇಳೋದಕ್ಕಾಗಿ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರೀತಿಯ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನೋಡ್ತೇವೆ ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಇಲ್ಲಿ ತಂದೆಯಾದ ದೇವರು ನಮ್ಮನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಕರ್ತನಲ್ಲಿ ಯಾರು ಭಯ ಪಡ್ತಾ ಇದ್ದೀರಿ, ಯಾರು ಕಳವಳಗೊಳ್ತಾ ಇದ್ದೀರಾ, ಅವರಿಗೋಸ್ಕರನೇ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ನಿಮ್ಮ ಹೃದಯವು ಏನಾಗ್ಬೇಕಂತೆ? ಭಯ ಪಡಬಾರದು. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ. ನೀವು ಭಯ ಪಡಬೇಡಿ, ನೀವು ಧೈರ್ಯವಾಗಿರಿ, ಯಾಕಂದ್ರೆ ನೀವು ನನ್ನನ್ನು ನಂಬಬೇಕು. ಹಲ್ಲೆಲೂಯಾ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಯಾಕಂದ್ರೆ ನೀವು ಭಯ ಪಡಬೇಡ್ರಿ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಹಲ್ಲೆಲೂಯಾ, ನಮ್ಮ ರಕ್ಷಕ ಯೇಸು ಕ್ರಿಸ್ತನು ಹೇಳುವಂತದ್ದು ಇದು ಧೈರ್ಯದ ಮಾತಾಗಿದೆ. ಹಲ್ಲೆಲೂಯಾ, ನೀನು ನನ್ನನ್ನು ನಂಬು, ನೀವು ನನ್ನನ್ನು ನಂಬು, ದೇವರನ್ನು ನಂಬು. ನಿಮ್ಮ ಹೃದಯ ಯಾವಾಗಲೂ ಏನಾಗಿರಬೇಕು? ಸಂತೋಷವಾಗಿರಬೇಕು. ನಿಮ್ಮ ಹೃದಯವು ಯಾವಾಗಲೂ ಧೈರ್ಯವಾಗಿರಬೇಕು ಎಂಬುದಾಗಿ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಪರಿಶುದ್ಧ ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಹೃದಯದಲ್ಲಿ ಭಯ ಇರಬಾರ್ದಂದ್ರೆ, ಕಳವಳ ಇರಬಾರ್ದಂದ್ರೆ ನಾವೇನ್ ಮಾಡ್ಬೇಕು? ದೇವರಿಗೆ ಸ್ತುತಿ ಮಾಡ್ಬೇಕು. ಹಲ್ಲೆಲೂಯಾ, ದೇವರನ್ನು ಆರಾಧಿಸಬೇಕು. ಯಾವಾಗಾಯ್ತು ನಾವು ದೇವರಿಗೆ ಆರಾಧಿಸ್ತೇವೋ, ಯಾವಾಗಾಯ್ತು ನಾವು ದೇವರನ್ನು ಕೊಂಡಾಡ್ತೇವೋ, ಯಾವಾಗಾಯ್ತು ಆತನನ್ನು ಆರಾಧಿಸ್ತೇವೋ, ಆ ಭಯ ನಮ್ಮಿಂದ ದೂರ ಹೋಗುತ್ತೆ. ಹಲ್ಲೆಲೂಯಾ, ಇವತ್ತು ಶತ್ರುಗಳು ನಮ್ಮನ್ನು ಬೆನ್ನೆಟ್ಟಿ ಬಂದಿರೋ, ನಮ್ಮಲ್ಲಿ ಏನಿರಬಾರ್ದು? ಭಯ ಇರಬಾರ್ದು. ಇವತ್ತು ಶೈತಾನನು ನಮ್ಮ ಶತ್ರು ಆಗಿದ್ದಾನೆ ಪ್ರೀತಿಯ ಜನರೇ. ಹಲ್ಲೆಲೂಯಾ, ಆ ಶತ್ರು ನಮಗೆ ವಿರೋಧವಾಗಿದ್ದರೂ ನಾವೇನ್ ಮಾಡಬಾರ್ದು? ಭಯ ಪಡಬಾರದು. ಹಲ್ಲೆಲೂಯಾ, ಇಲ್ಲಿ ನಜರೇತನ ಯೇಸು ಕ್ರಿಸ್ತನು ಸಹ ಹೇಳ್ತಾ ಇದ್ದಾರೆ, ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತನು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಕರ್ತನಲ್ಲಿ ಪ್ರೀತಿಯ ಜನರೇ, ದೇವರ ಮಕ್ಕಳಿಗೆ ನಿಮ್ಮ ಹೃದಯ ಕಳವಳಗೊಳ್ತಾ ಇದೆಯಾ? ನಿಮ್ಮ ಹೃದಯ ಭಯದಿಂದ ನಡುತ್ತಾ ಇದೆಯಾ? ಸೊ ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಮಾತಾಡ್ತಾ ಇದ್ದಾರೆ. ನಿಮ್ಮ ಹೃದಯ ಭಯ ಪಡಬೇಡಿ. ಇವತ್ತು ನೀನು ಚಿಂತೆ ಮಾಡ್ತಾ ಇದೆಯಾ? ಇವತ್ತು ನಿನಗೆ ಹೃದಯದಲ್ಲಿ ನಿನ್ನ ಸಾಲ ಇದೆಯಾ? ನಿನ್ನ ಜೀವಿತದಲ್ಲಿ ನಿನಗೆ ರೋಗ ಇದೆಯಾ? ನೀನು ಬಡತನ ಇದೆಯಾ? ಸೊ ನೀನು ಕಳವಳಗೊಳ್ಳಬೇಡ. ನೀ ಯಾರನ್ನು ನಂಬು? ದೇವರನ್ನು ನಂಬು. ಯಾಕಂದ್ರೆ ದೇವರನ್ನು ನಂಬಿದಾಗ ನೀನು ಆಶೀರ್ವಾದವಾಗ್ತೀಯ. ಹಲ್ಲೆಲೂಯಾ, ಇವತ್ತು ಯಾವುದೇ ಒಂದು ಕಷ್ಟದಲ್ಲಿ ನೀನಿದ್ರೆ ನೀ ಏನ್ ಮಾಡ್ಬೇಕು? ದೇವರನ್ನು ಕೊಂಡಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು. ಯಾವಾಗ ಇದು ಸ್ತುತಿ ಆರಾಧನೆ ಮಾಡಿದಾಗ ನಮಗಿರುವಂತ ಒಂದು ಬಿಕ್ಕಟ್ಟಿನಿಂದ, ಆ ಕಷ್ಟದಿಂದ ದೇವರು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ, ಯಾಕಂದ್ರೆ ಸ್ತುತಿ ಆರಾಧನೆಯಲ್ಲಿ ಅಂತ ಪವರ್ ಇದೆ ರೀ. ಸೊ ನೋಡ್ಬೇಕಾದ್ರೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ದೇವರು ಇಸ್ರಾಯೇಲ್ ಜನರಿಗೆ ವಾಗ್ದಾನ ಮಾಡಿದಂತೆ, ಸೊ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಎರಿಕೋ ಗೋಡೆ ಕೂಡ, ಎರಿಕೋ ಪಟ್ಟಣವನ್ನು ಸಹ ದೇವರು ಆ ಒಂದು ಇಸ್ರಾಯೇಲ್ ಜನರಿಗೆ ಸ್ವಾಧೀನ ಹಾಕಿದ್ರು. ಆ ಸ್ವಾಧೀನ ಮಾಡುವಂತ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡವಾದ ಗೋಡೆ ನಾವು ನೋಡಲ್ಪಡ್ತೇವೆ. ಹಲ್ಲೆಲೂಯಾ, ಒಂದು ದೊಡ್ಡವಾದ ಗೋಡೆ ಇರುತ್ತೆ. ಒಂದು ಎರಿಕೋ ಗೋಡೆಯನ್ನು ನಾವು ಇಸ್ರೇಲ್ ಜನರು, ಯೆಹೋಶುವನು ಮತ್ತು ಆತನ ಜನರೆಲ್ಲರೂ ಕುರಿತು ಆ ಒಂದು ಎರಿಕೋ ಪಟ್ಟಣ ಸ್ವಾಧೀನ ಮಾಡ್ಬೇಕಾದ್ರೆ ಅಲ್ಲಿ ಏನಾಗಿತ್ತು? ಗೋಡೆ ದಾಟಿ ಹೋಗ್ಬೇಕಾಗಿತ್ತು. ಹಲ್ಲೆಲೂಯಾ, ಸೊ ಅಲ್ಲಿ ಯೆಹೋಶುವನು ಭಯದಿಂದ ಇರುವಾಗ ಸೊ ದೇವರಾತನ ಮಾತಾಡ್ತಾರೆ, ನೀನು ಭಯಪಡಬೇಡ, ಧೈರ್ಯವಾಗಿ ಇರು ಎಂಬುದಾಗಿ ಯೆಹೋಶುವನಿಗೆ ದೇವರು ಮಾತಾಡ್ತಾ ಇದ್ದಾರೆ. ಸೊ ಏನ್ ಮಾಡು? ಇವತ್ತು ಎರಿಕೋ ಗೋಡೆ ನೀನು ಸ್ವಾಧೀನ ಮಾಡ್ಬೇಕಂದ್ರ ಸೊ ನೀ ಏನ್ ಮಾಡು? ಡೈಲಿ ನೀನು ಸ್ತುತಿ ಆರಾಧನೆ ಮಾಡು. ಎದ್ರ ಸುತ್ತ? ಆ ಎರಿಕೋ ಗೋಡೆಯ ಸುತ್ತಮುತ್ತ ನೀನು ಡೈಲಿ ಮತ್ತ ಒಂದು ದೇವರ ನಾಮವನ್ನು ಕೊಂಡಾಡ್ತಾ, ದೇವರನ್ನು ಆರಾಧಿಸುತ್ತಾ ನೀ ಡೈಲಿ ಒಂದೊಂದು ರೌಂಡ್ ಅದಕ್ಕೆ ಸ್ತುತಿಸು ಆರಾಧಿಸಿದಾಗ ಯೆಹೋಶುವನು ಡೈಲಿ ಏನ್ ಮಾಡ್ತಾ ಇದ್ರು? ಅವನು ಎರಿಕೋ ಗೋಡೆ ಸುತ್ತಮುತ್ತ ಆತನ ಸ್ತುತಿ ಆರಾಧನೆ ಮಾಡಿದ. ಹಲ್ಲೆಲೂಯಾ, ಇದೇ ರೀತಿ ಆತನು 7 ದಿವಸ ಕಂಟಿನ್ಯೂ ಮಾಡಿದಾಗ ಸೊ 7 ದಿವಸ ದೇವರು ಹೇಳಿದ್ರು, ಕೊನೆಯ 7ನೇ ದಿವಸ ಏನ್ ಮಾಡಿ ನೀನು 7 ರೌಂಡ್ ಹಾಕು, 7 ಸುತ್ತ ಹಾಕು ಎಂದು ದೇವರು ಆತನಿಗೆ ಹೇಳಿದಾಗ ಆ ಒಂದು ಯೆಹೋಶುವನು ದೇವರ ಹೇಳಿದಂತೆ ಮಾಡಿದಾಗ, ಆ ಸ್ತುತಿ ಆರಾಧನೆ ಮಾಡಿದಾಗ, ದೇವರ ಹೆಸರನ್ನು ಹೇಳಿ ಆ ಭಯ ಎಲ್ಲ ಹೋಗಿತ್ತು. ಯಾಕಂದ್ರೆ ಯಾವಾಗಾಯ್ತು ನೀವು ಸ್ತುತಿ ಮಾಡ್ತೀವಿ, ಯಾವಾಗಾಯ್ತು ನಾವು ದೇವರಿಗೆ ಸ್ತೋತ್ರ
ಸಲ್ಲಿಸ್ತೀವಿ, ನಮಗಿರುವಂತ ಭಯ ಕಳವಳ ಬಿಟ್ಟು ಹೋಗ್ತದೆ ಪ್ರಿಯರೇ. ಹಾಲೆಲೂಯಾ. ಯಾವತ್ತು ಆ ದಿವಸ ಯೆಹೋಶುವನು ಸ್ತುತಿ ಆರಾಧನೆ ಮಾಡ್ಕೊತಾ ಆ ಒಂದು ಯೆರಿಕೋ ಗೋಡೆ ಸುತ್ತಿದನು, 7ನೇ ದಿವಸ ತಾನಾಗಿ ತಾನೇ ಬಿದ್ದೋಯ್ತು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸ್ತುತಿ ಆರಾಧನೆ ಮಾಡಿದಾಗ ಆ ಭಯ ಎಲ್ಲ ಹೋಯ್ತು. ಸೊ ಅನ್ಕೋದಿನು, ನಾನು ಹೆಂಗಪ್ಪ ಹೋಗ್ಲಿ, ನಾ ಹೆಂಗಪ್ಪ ಸ್ವಾಧೀನ ಮಾಡ್ಕೊಳ್ಳಿ ಅಂದಾಗ ಎಷ್ಟೊಂದು ದೊಡ್ಡ ಗೋಡೆ ಎದುರಿದೆ, ಹೆಂಗ್ ಹೊಡಿಬೇಕಂತ ಚಿಂತೆ ಮಾಡಿದಾಗ ಭಯದಿಂದ ಇರುವಾಗ ದೇವರಾತನಿಗೆ ಮಾತಾಡಿ ನೀನು ಸ್ತುತಿ ಆರಾಧಿಸು. ಹಾಲೆಲೂಯಾ. ಯಾವುದೇ ಒಂದು ರಿಟರ್ನ್ಗಳು ಬೇಕಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತು ನಮ್ಗೆ ಭಯ ಹೋಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕ್ರಿ? ನಮ್ಮ ಹೃದಯ ಕಳವಳ ಇರಬಾರ್ದು ಅಂದ್ರ ನಾವು ದೇವರಲ್ಲಿ ಸ್ತುತಿಸಬೇಕು. ಯಾವಾಗ ಯೆಹೋಶುವನು ಸ್ತುತಿ ಆರಾಧನೆ ಮಾಡಿದನೋ ಆ ಯೆರಿಕೋ ಗೋಡೆ ಬಿದ್ದೋಯ್ತು. ಹಾಲೆಲೂಯಾ. ಆ ತೆರಿಗೆ ಶತ್ರುವನ್ನು ಯೆಹೋಶುವನು ಎಲ್ಲಾ ನಾಶ ಮಾಡಿ ಇಡೀ ಯೆರಿಕೋ ಗೋಡೆಯನ್ನು ಅವರು ಸ್ವಾಧೀನ ಮಾಡ್ಕೊಂಡರು. ಸೊ ಯಾವಾಗಾಯ್ತು ನಮ್ಗೆ ಧೈರ್ಯ ಬರ್ಬೇಕು, ಸೊ ಯಾವಾಗಾಯ್ತು ನಮಗೆ ಶಕ್ತಿ ಬರ್ಬೇಕಂತ ನಾವೇನ್ ಮಾಡ್ಬೇಕು? ದೇವರನ್ನು ಆರಾಧಿಸ್ಬೇಕು. ಸ್ತುತಿ ಆರಾಧನೆಯಲ್ಲಿ ಅಂತ ಪವರ್ ಇದೆ. ಹಾಲೆಲೂಯಾ. ಸೊ ಇನ್ನೊಂದ್ಸಲ ನೋಡ್ತಾ, 2ನೇದಾಗಿ ಗೊಲ್ಯಾತನ ವಿಷಯದಲ್ಲಿ. ಸೊ ಗೊಲ್ಯಾತನು ಸಹ ಫಿಲಿಸ್ಟಿಯನ್ ಆಗಿದ್ದು, ಆತನ ಇಸ್ರಾಯೇಲ್ ಜನರಿಗೆ ಅನೇಕ ರೀತಿಯಲ್ಲಿ ಹೇಳಿಸ್ತಾ ಇದ್ದನ್ರಿ. ಸೊ ದಾವೀದನ ನೋಡ್ತೇವೆ. ಹಾಲೆಲೂಯಾ. ಅಲ್ಲಿ ಅನೇಕ ಯುವನರು ವೃದ್ಧೇಶ್ವರರು ಇದ್ದರು, ಯಾರು ಆತನಿಗೆ ಸೋಲಿಸಲಿಕ್ಕಾಗಿಲ್ಲ. ಸೌಲನು ಸಹ ಒಬ್ಬ ರಾಜನಾಗಿದ್ದನು. ಹಾಲೆಲೂಯಾ. ಸೊ ಆತನು ಸೈನ್ಯ ಕೂಡ ಗೊಲ್ಯಾತನಿಗೆ ಏನು ಮಾಡಕ್ಕಾಗಿಲ್ಲ. ಆದ್ರೆ ದಾವೀದನಾಗಿದ್ದನು ಚಿಕ್ಕ ಹುಡುಗನಾಗಿದ್ದನು. ಹಾಲೆಲೂಯಾ. ಆ ಚಿಕ್ಕ ಹುಡುಗನು ಗೊಲ್ಯಾತನನ್ನು ಸೋಲಿಸಿದನು. ಹೆಂಗ ಸೋಲಿಸಿದನ್ರಿ? ದೇವರಿಗೆ ಸ್ತುತಿ ಆರಾಧನೆ ಮಾಡಿದಾಗ. ಸೊ ಯೆಹೋವನ ನಾಮದಿಂದಲೇ. ಸೊ ಗೊಲ್ಯಾತ ಹೇಳ್ತೇನೆ, ನೀನು ಚಿಕ್ಕ ಹುಡುಗ ಇದ್ದೀನಿ, ನನ್ನಲ್ಲಿ ಏನಿದೆ? ಬರ್ಚಿ ಕತ್ತಿಗಳು ಎಲ್ಲವಿದೆ ಯುದ್ಧ ಮಾಡಕ್ಕೆ, ನಿನ್ನಲ್ಲಿ ಏನಿದೆ ಅಂದಾಗ ದಾವೀದನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ದೇವರಿದ್ದಾರೆ. ಹಾಲೆಲೂಯಾ. ಸೊ ಯೆಹೋವನ ಹೆಸರಿನಿಂದ ನಾನು ಯುದ್ಧಕ್ಕೆ ಬರ್ತಾ ಇದ್ದೀನಿ. ನನ್ನ ಕತ್ತಿ ಮತ್ತೆ ಏನು ಬರ್ಚಿಗಳು, ಯಾವ ಆಯುಧಗಳಿಲ್ಲ. ನನ್ನಲ್ಲಿ ಇರುವಂತ ಆಯುಧ ಯಾವುದು? ದೇವರ ಹೆಸರು. ಯೆಹೋವನ ಹೆಸರಿನಲ್ಲಿ ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ ದಾವೀದನು ಸ್ತುತಿ ಮಾಡಿದಾಗ, ದೇವರಿಗೆ ಆರಾಧಿಸಿದಾಗ ಆ ಒಂದು ಭಯಂಕರವಾದ ಗೊಲ್ಯಾತನಿಗೆ ಸೋಲಿಸಿಬಿಟ್ಟನು ಪ್ರಿಯರೇ. ಹಾಲೆಲೂಯಾ. ಕಾರಣ ಏನಂದ್ರೆ ದೇವರ ಸ್ತುತಿ ಆರಾಧನೆ ಮಾಡಿದಾಗ ನಮಗಿರುವಂತ ಭಯ ಆ ಕಳವಳ ಬಿಟ್ಟಾಗುತ್ತೆ. ಹಾಲೆಲೂಯಾ. ಮತ್ತೆ ಇನ್ನೊಂದ್ಸಲ ನೋಡ್ತೇವೆ 3ನೇದಾಗಿ. ಹಾಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಪೇತ್ರ ಮತ್ತೆ ಯೋಹಾನರಿಗೆ ಅವರು ಯೇಸು ಸಮೀಪಕ್ಕೆ ಅನೇಕ ಸ್ಥಳದಲ್ಲಿ ಅನೇಕ ಊರುಗಳಲ್ಲಿ ಸಂಚಾರ ಮಾಡಿರುವಾಗ, ಅನೇಕರಿಗೆ ದೇವರ ವಾಕ್ಯವನ್ನು ಪ್ರಕಟಿಸುವಾಗ ಅಲ್ಲಿ ಅನೇಕ ಜನರು ಏನ್ ಮಾಡ್ತಾ ಇದಾರೆ? ಅಲ್ಲಿರುವಂತಹ ಫರಿಸಾಯರು ಅವೆಲ್ಲ ಒಂದು ಧರ್ಮದ ಒಂದು ಅಧಿಕಾರಿಗಳು ಏನ್ ಮಾಡ್ತಾರೆ? ಆತನಿಗೆ ಇಬ್ಬರಿಗೆ ಜೈಲಲ್ಲಿ ಹಾಕ್ತಾರೆ ಪ್ರಿಯರೇ. ಸೆರೆ ಮೇಲೆ ಹಾಕ್ಬಿಟ್ಟು ಅವ್ರ ಕೈ ಕಾಲುಗಳು ಏನ್ ಮಾಡ್ತಾರೆ? ಬೇರುಗಳು ಹಾಕಿ ಅವರಿಗೆ ಸೆರೆಮನೆಯಲ್ಲಿ ಬಂಧಿಸ್ತಾರೆ. ಹಾಲೆಲೂಯಾ. ಸೊ ಆದ್ರೆ ಅವರಿಗಲ್ಲಿ ಕಳವಳ ಇಲ್ಲ, ಅವರಿಗಲ್ಲಿ ಭಯ ಇಲ್ಲ. ಸೊ ಬೇಜಾರಿಲ್ರಿ. ನಾವು ಈ ದೇಶ ಸಮಯ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ನಮ್ಗೆ ಸೆರೆಮನೆ ವಾಸಿ ಆಯ್ತಲ್ಲ, ನಾವು ಸೆರೆಮನೆ ವಾಸಿ ಆಗಿದ್ದೇವಲ್ಲ ಅಂತ ಹೇಳಿ ಭಯ ಪಡ್ಲಿಲ್ಲ ರೀ. ಸಂತೋಷವಾಗಿ ಕೈಗಳು ಕಟ್ಟಲ್ಪಟ್ಟಿದ್ದರು, ಬೇಡಿ ಹಾಕಿದ್ರು ಕೂಡ ಏನ್ ಮಾಡಿದಾರೆ? ಅವರು ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದಾರೆ. ಹಾಲೆಲೂಯಾ. ಆ ಮಧ್ಯರಾತ್ರಿಯಲ್ಲಿ ದೇವರನ್ನು ಆರಾಧಿಸಿದ್ದಾರೆ. ಹಾಲೆಲೂಯಾ. ಯಾವಾಗ ಸೆರೆಮನೆಯಲ್ಲಿ ಯಾರಾದ್ರೂ ಇದ್ರೆ ಬರೀ ಕಣ್ಣೀರ್ ಹಾಕ್ತಾರ್ರಿ. ಸೆರೆ ಮೇಲೆ ಹೋಗೋದು ಯಾರಿಗೆ ಇಷ್ಟನಾ? ಇಷ್ಟ ಅಲ್ಲ. ಸೊ ಸೆರೆ ಮೇಲೆ ಹೋದಾಗ ಏನ್ ಮಾಡ್ತಾರಲ್ಲಿ? ಗೋಳಾಟ, ಕಣ್ಣೀರು. ಸೊ ನಿದ್ದೆನೆ ಬರಲ್ಲ ಅವರಿಗೆ. ಆದ್ರೆ ಇಲ್ಲಿ ಪೇತ್ರ ಯೋಹಾನ ನೋಡ್ಬೇಕಾದ್ರ ನಾವು ದೇವರ ನಿಮಿತ್ತವಾಗಿ ಸೆರೆ ಮೇಲೆ ಬಿದ್ದಿದ್ದೇವೆ ಅಂತೇಳಿ ಸಂತೋಷ ಪಡ್ತಾರೆ. ಸೊ ಸೆರೆ ಮೇಲೆ ಹಾಕಿದ್ದಲ್ಲದೆ ಅವರ ಕೈ ಕಾಲುಗಳು ಏನ್ ಮಾಡಿದ್ರು? ಒಂದು ಹ್ಯಾಂಡ್ ಕಾಫ್ನಿಂದ ಕಟ್ಟಿ ಹಾಕಿದ್ರು. ಆದರೂ ಅವರು ದುಃಖ ಪಡಲಿಲ್ಲ, ಆದರೂ ಅವರು ಬೇಜಾರಾಗ್ಲಿಲ್ಲ, ಆದ್ರೆ ಅವ್ರು ದುಃಖ ಪಡಲಿಲ್ಲ. ಯಾವಾಗಲೂ ಅಲ್ಲಿ ಏನ್ ಮಾಡ್ತಾ ಇದಾರೆ? ಮಧ್ಯರಾತ್ರಿ ನಿದ್ದೆ ಮಾಡೋದ್ ಬಿಟ್ಟು ಸಂತೋಷವಾಗಿ ಸ್ತುತಿಸ್ತಾ ಇದಾರೆ. ಹಾಲೆಲೂಯಾ. ಯಾರನ್ನು? ಯೇಸುವನ್ನು ಸ್ತುತಿ ಮಾಡ್ತಾ ಇದ್ದಾರೆ, ಯೇಸುವನ್ನು ಆರಾಧಿಸ್ತಾ ಇದಾರ್ರಿ. ಅವ್ರಿಗೆ ಡೋಂಟ್ ವರಿ, ನಾವು ಸೆರೆ ಬಂದಿದ್ದೇವೆ, ನಮ್ಗೆ ಬೇಕಾಗಿಲ್ಲ, ಸೆರೆ ಬಂದಿದ್ದೇವೆ, ನಮ್ಗೆ ಏನ್ ಟೆನ್ಷನ್ ಇಲ್ಲ ಅಂತ ಹೇಳಿ ಸಂತೋಷದಿಂದ ದೇವರನ್ನ ಆರಾಧಿಸ್ತಾ ಇದ್ದಾರೆ. ಇವತ್ತು ನಿನ್ ಕಷ್ಟ ಇದೆಯಾ? ಇವತ್ತಿನ ದುಃಖ ಇದೆಯಾ? ಇವತ್ತು ನಿನ್ನ ರೋಗ ಇದೆಯಾ? ಈಗ ಸಂಕಷ್ಟದಲ್ಲಿದೆಯಾ? ನೀ ದೇವರನ್ನು ಆರಾಧಿಸು. ಆ ಸ್ಥಳ ಯಾವುದೇ ಇರಲಿ, ಅಲ್ಲಿ ನೀನು ದೇವರನ್ನು ಕೊಂಡಾಡು. ಆತನ ಶಕ್ತಿ ಅಲ್ಲೇ ಬರುವಂತದ್ದಾಗಿದೆ. ಹಾಲೆಲೂಯಾ. ಯಾವಾಗ ಪೇತ್ರ ಯೋಹಾನರು ಆ ಒಂದು ಜೈಲಲ್ಲಿ, ಆ ಸೆರೆಮನೆಯಲ್ಲಿ ಆತನನ್ನು ಆರಾಧಿಸಿದಾಗ, ಹಾಲೆಲೂಯಾ, ಆತನ ಕೈಗಳಲ್ಲಿರುವಂತ ಅವರ ಕೈಗಳಲ್ಲಿರುವಂತಹ ಬೇಡಿಗಳು ಬಿಚ್ಚಲ್ಪಟ್ಟವು. ಹಾಲೆಲೂಯಾ. ಎಲ್ಲ ಮುರಿಯಲ್ಪಟ್ಟವು, ಎಲ್ಲ ಗೋಡೆಯು ಕದಲಿತ್ತು, ಸೆರೆಮನೆ ಎಲ್ಲ ಒಂದು ಬಾಗಿಲು ಕದಗಳು ಏನಾಗಿತ್ತು? ಮುರಿದು ಹೋಗಿತ್ತು. ಹಾಲೆಲೂಯಾ. ಅಂತ ಶಕ್ತಿ ದೇವರ ಆರಾಧನೆಯಲ್ಲಿದೆ. ಹಾಲೆಲೂಯಾ. ಆ ಒಂದು ದೇವರಿಗೆ ಅವರಂತ ಸೆರೆಮನೆದ್ದು ಪ್ರಾರ್ಥನೆ ಆರಾಧನೆ ಮಾಡಿದಾಗ ಅವರ ಕಳಚುಗಳು, ಅವರ ಬೇಡುಗಳು ಎಲ್ಲ ಕಳಿಸ್ಬಿಟ್ಟು ಪ್ರಿಯರೇ.
ಯಾಕಂದ್ರೆ ಯಾವುದೂ ಬಂದು ಅವರಿಗೆ ಮುಟ್ಟಲಿಲ್ಲ. ಇಡೀ ಬಾಗಿಲು ಸಹ ಏನಾಗಿತ್ತು, ಅಲ್ಲಿ ಓಪನ್ ಆಗಿತ್ತು. ಅದರಿಂದ ಸ್ತುತಿ ಆರಾಧನೆ ಮಾಡೋದಿಲ್ಲ. ಇವತ್ತು ನೀನು ಜೀವಿತದಲ್ಲಿ ಕಷ್ಟ ಇದೆಯಾ, ಇವತ್ತು ನೀನು ರೋಗದಲ್ಲಿದ್ಯಾ, ಇವತ್ತು ನೀನು ಬಡತನದಲ್ಲಿದ್ಯಾ, ಸೊ ದೇವರನ್ನು ಕೊಂಡಾಡು. ಅದು ಯಾವುದೇ ಸ್ಥಳದಲ್ಲಿ, ಸೊ ನೀ ಆಸ್ಪತ್ರೆಯಲ್ಲಿ ಇರು, ಸೊ ನೀ ಮನೆಯಲ್ಲಿ ಇರು, ನೀ ಸೆರೆ ಮನೆಯಲ್ಲೇ ಇರು. ಯಾವಾಗಾಯ್ತು ದೇವರನ್ನ ಹೆಸರು ಪ್ರಾರ್ಥಿಸ್ತೀಯೋ, ಯಾವಾಗಾಯ್ತು ದೇವರ ನಾಮನ್ನು ಕೊಂಡಾಡ್ಕೊತ ನೀನು ಅದನ್ನು ಆರಾಧಿಸ್ತೀಯೋ, ಖಂಡಿತ ನಿನಗೆ ಜಯವಿದೆ. ಹಲ್ಲೆಲೂಯಾ. ಸೈತಾನನಿಗೆ ಲಯ, ಸ್ತುತಿಸು ಜಯ ಹೊಂದು ಎಂಬುದಾಗಿ ನೋಡ್ತೇವೆ. ಸ್ತುತಿಸು ಜಯ ಹೊಂದು. ಸೈತಾನನಿಗೆ ಏನಾಗುತ್ತೆ, ಸೋಲಾಗುತ್ತೆ. ನಾವು ಯಾವಾಗ ಸ್ತುತಿಸ್ತೇವೋ, ಆರಾಧಿಸ್ತೇವೋ, ನಮಗೆ ಜಯ ಸಿಗುತ್ತೆ. ಹಲ್ಲೆಲೂಯಾ. ಇವತ್ತು ನಮಗೆ ಧೈರ್ಯ ಬರುತ್ತೆ. ಸೈತಾನನಿಗೆ ಲಯ ಮೀನ್ಸ್ ಸೋಲು. ಹಲ್ಲೆಲೂಯಾ. ಆ ಸೈತಾನಿಗೆ ಸೋಲಿಸಬೇಕಾದ್ರೆ ನಾವು ಏನ್ ಮಾಡ್ಬೇಕು, ನಾವು ಸ್ತುತಿಸ್ಬೇಕ್ರಿ. ಯಾರನ್ನು? ತಂದೆ ದೇವರನ್ನು, ಯೇಸು ಪ್ರಭುವನ್ನು ನಾವು ಆರಾಧಿಸಿದಾಗ, ಆತ ನಾಮನ್ನು ಕೊಂಡಾಡಿದಾಗ ಖಂಡಿತ ನಮಗ ಬಿಡುಗಡೆ ಹಾಗೆ ಆಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಯೆರಿಕೋ ಗೋಡೆ ಬೆಳೆಸಾಕಿದಾಗ, ಆ ಸ್ತುತಿ ಆರಾಧನೆ ಮಾಡಿದಾಗ ಯೆರಿಕೋ ಗೋಡೆ ಬಿದ್ದೋಯ್ತು. ಹಲ್ಲೆಲೂಯಾ. ದಾವೀದನು ಸ್ತುತಿ ಆರಾಧಿಸಿದಾಗ ಆ ಭಯಂಕರವಾದ ಗೊಲ್ಯಾತನನ್ನು ಸೋಲಿಸಿಬಿಟ್ಟನು. ಹಲ್ಲೆಲೂಯಾ. ಪೇತ್ರ ಯೋಹಾನರು ಸ್ತುತಿ ಆರಾಧಿಸಿದಾಗ ಆ ಒಂದು ಬೇಡಿಗಳು ಮುರಿಯಲ್ಪಟ್ಟವು, ಸೆರೆಮನೆಯ ಕದಗಳು ಮುಚ್ಚಲ್ಪಟ್ಟಿರುವಂತದ್ದು ಓಪನ್ ಆಯಿತು. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಏನೇ ಕಷ್ಟ ಇರಲಿ, ರೋಗ ಇರಲಿ, ಏನೇ ದರಿದ್ರ ಇರಲಿ, ನಾವು ದೇವರನ್ನು ಸ್ತುತಿಸಿದಾಗ, ಭಜಿಸಿದಾಗ ಅವೆಲ್ಲ ನಮ್ಮನ್ನು ಬಿಟ್ಟು ಹೋಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯಗಳು ದೇವರ 14:1 ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನೀವು ನನ್ನನ್ನು ನಂಬಿರಿ, ಯಾಕಂದ್ರೆ ನಾನು ಬಿಡುಗಡೆ ಕೊಡುವ ದೇವರಾಗಿದ್ದೇನೆ, ನಾನು ಸ್ವಸ್ಥತೆ ಕೊಡುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ನನ್ನನ್ನು ನಂಬು, ದೇವರನ್ನು ನಂಬು. ಆ ದೇವರು ಯೇಸುವೇ ಆಗಿದ್ದಾನೆ. ಆತನು ನಂಬಿದಾಗ ಆತನು ಖಂಡಿತ ನಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಇವತ್ತು ಯಾವುದೇ ಸ್ಥಳದಲ್ಲಿ ನೀನಿದ್ದರು ಪ್ರಿಯವರೇ, ನೀ ಎಂತ ಪೊಸಿಷನ್ ಇದ್ದರು, ಸೊ ನೀ ಎಂತ ಪರಿಸ್ಥಿತಿಯಲ್ಲಿ ಇದ್ದರು, ನಿನ್ನನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನನಗೆ ಯಾರು ಇಲ್ಲ ಅಂತ ಹೇಳಿ ಚಿಂತೆ ಪಡ್ತಾ ಇದೀವ ನಾವು. ಇವತ್ತು ನಿಮ್ಗೆ ಯಾರು ಇಲ್ಲ ಅಂತ ಹೇಳಿ ಚಿಂತೆ ಪಡ್ತಾ ಇದೀಯಾ. ಸೊ ಇವತ್ತು ರೋಗದಲ್ಲಿ ಎಲ್ಲಾ ಡಾಕ್ಟರ್ ಕೈ ಬಿಟ್ಟರು, ಆದ್ರೆ ದೇವರನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಆ ದೇವರನ್ನು ನಡೆಸುವಂತನಾಗಿದ್ದಾನೆ. ಆರೋಗ್ಯದಾಯಕನಾದ ಯೇಸು ನಿನ್ನನ್ನು ನಡೆಸ್ತಾ ಇದ್ದಾನೆ. ಒಳ್ಳೆದಾಗಿ ನಾವೆಲ್ಲರೂ ದೇವರನ್ನು ನಂಬಿಕೊಳ್ಳೋಣ. ಆತನು ಹೇಳಿದ ಮಾತಿಗೆ ನಡೆಯುವಂತ ದೇವರಾಗಿದ್ದಾನೆ. ಹೇಳಿದೆ ಮಾಡುವಂತದ್ದನಾಗಿದೆ, ಮಾಡುವಂತದ್ದು ಹೇಳುವಂತನಾಗಿದ್ದಾನೆ. ಪ್ರಿಯರೇ, ನೀವು ನನ್ನನ್ನು ನಂಬಿರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನೀವು ಭಯ ಪಡಬೇಡಿ, ಯಾಕಂದ್ರೆ ಇದು ಸಾಧಾರಣ ವ್ಯಕ್ತಿ ಹೇಳುವಂತ ಮಾತಲ್ಲ. ನೀವು ಭಯ ಪಡಬೇಡಿ, ನೀವು ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾವಾಗಾಯ್ತು ನಾವು ಈ ಮಾತಿಗೆ ವಿಧೇಯರಾಗಿ ಈ ವಾಕ್ಯದ ನಂಬಿಕೆ ಇಟ್ಟು ನಾವು ಸ್ತುತಿ ಆರಾಧನೆ ಮಾಡಿದಾಗ ನಮಗೂ ಕೂಡ ಜಯ ಸಿಗುತ್ತೆ. ಸೈತಾನನಿಗೆ ಲಯ. ಹಲ್ಲೆಲೂಯಾ. ಆತನಿಗೆ ಸೋಲ್ ಹಾಗೆ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಆತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ಯಾವಾಗಲೂ ಸೊ ಎಂತ ಪೊಸಿಷನ್ ಇರಲಿ, ನಾವು ನಮ್ಮ ಹೃದಯವನ್ನು ಏನ್ ಮಾಡ್ಬೇಕು, ಕಳವಳಗೊಳ್ಳದೆ ನಾವು ಧೈರ್ಯವಾಗಿ ಮುಂದೆ ಸಾಗಬೇಕು. ಯಾಕಂದ್ರೆ ಮುಂದೆ ಸಾಗಿದ್ರೆ ಏನಾಗುತ್ತೆ, ಭಯದ ಮುಂದೆ ಏನಿದೆ ಅದು ದಾಟೋದ್ಮೇಲೆ ಜಯ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಜಯ ಕೊಡುವ ದೇವರು, ಜಯ ಹೊಂದಿದ ದೇವರು ನಮ್ಮ ಜೊತೆ ಇರುವಾಗ ನಾವು ಸೋಲಕ ಅವಕಾಶನೇ ಇದ್ರು. ಯಾಕಂದ್ರೆ ನಮ್ಮ ದೇವರು ಸತ್ಯ ದೇವರು, ನಮ್ಮ ದೇವರು ಜಯ ಹೊಂದಿದ ದೇವರು, ನಾವು ಕೂಡ ಜಯ ಹೊಂದೋರಾಗಿರಬೇಕು. ಅದಕ್ಕೆ ನಾವು ನಮ್ಮ ದೇವರಲ್ಲಿ ಧೈರ್ಯವಾಗಿ ಇರಬೇಕು. ಭಯ ಕಳವಳೆಲ್ಲ ಯೇಸುವಿನ ನಾಮದಲ್ಲಿ ನಾವು ತೊಳೆದಾಕ್ಬೇಕ್ರಿ. ಹಲ್ಲೆಲೂಯಾ. ಆತರ ನಾವು ತೊಳೆದು ಹಾಕಿದಾಗ, ದೇವರನ್ನು ಸ್ತುತಿಸಿ ಆರಾಧಿಸಿದಾಗ ಖಂಡಿತ ನಮ್ಮ ಜೀವನದಲ್ಲಿ ದೇವರು ದೊಡ್ಡ ಜಯ ಕೊಡ್ತಾರೆ. ಸೊ ದೇವರ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ದೇವರ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ಯೇಸುವಿನಿಗೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ. ದೇವ ಇಷ್ಟೊತ್ತು ಸ್ವಾಮಿ ಏಸಪ್ಪ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರೆಂಬುದಾಗಿ ಹೇಳಿದಿ. ಹೌದು ಸ್ವಾಮಿ, ಭಯ ಕಳವಳ ಹೋಗ್ಬೇಕಾದ್ರೆ ಸ್ವಾಮಿ ನಾವೆಲ್ಲ ಸ್ತುತಿ ಮಾಡ್ಬೇಕು, ಆರಾಧಿಸ್ಬೇಕು ಅಂತ ಹೇಳಿದಿ. ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಿ. ಹೌದು ಸ್ವಾಮಿ, ಈ ವಾಕ್ಯವನ್ನು ವಿಡಿಯೋ ಮಾಡಿಕೊಂಡು ಸ್ವಲ್ಪ ಹಲ್ಲೆಲೂಯಾ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುವಾಗ, ಹೌದು ಕರ್ತನೆ, ಅನೇಕ ಜನರು ಇದನ್ನು ವೀಕ್ಷಿಸುವಂತೆ, ಅನೇಕ ಜನರು ನೋಡುವಂತೆ ಕೃಪೆ ಮಾಡು. ಮತ್ತೆ ಅನೇಕ ಜನರು ನೋಡಿ ಅನೇಕರಿಗೆ ಇದು ಸಂಚಾರ ಆಗುವಂತೆ ಕೃಪೆ ಮಾಡಿ. ಯೇಸು ನಾಮದಲ್ಲಿ ಎಲ್ಲಾ ಕಡೆ ನಿನ್ನ ವಾಕ್ಯವು ಸಾರಲ್ಪಡಲಿ. ಯೇಸು ನಾಮದಲ್ಲಿ ಎಲ್ಲಾ ಕಡೆ ನಿನ್ನ ಸ್ವಾರ್ಥವು ತಲುಪಲಿ. ಯೇಸು ನಾಮದಲ್ಲಿ
ವಾಕ್ಯವನ್ನು ನಮ್ಮ ಆತ್ಮಕ ಲಾಭಕ್ಕೆ ಆಶೀರ್ವಾದ ಮಾಡಿ ಕೇಳಿದಂತ ನಮ್ಮೆಲ್ಲರ ಆತ್ಮಕ್ಕೆ 30ಕ್ಕೆ 60 60ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ಈ ಆಶೀರ್ವಾದ ಮಾಡು. ಯೇಸು ನಾಮದಲ್ಲಿ ಇವತ್ತು ನಮ್ಗೆ ಯಾವುದೇ ರೀತಿಯ ಭಯ ಇದೆ, ಹೌದು ನೋಡುವಂತ ಜನರ ಹೃದಯದಲ್ಲಿ ಏನ್ ಭಯ, ಆ ಕಳವಳ ಇದೆ, ಯೇಸುವಿನ ನಾಮದಲ್ಲಿ ತೆಗೆದಾಕ್ತಾನೆ. I remove all fear in the name of Jesus. Touch Rabala Sikaraba. Touch everybody right now in the name of Jesus. Hallelujah. ಪರಿಶುದ್ಧಾತ್ಮನ ಶಕ್ತಿ ಇಳಿದು ಬರಲಿ ಪ್ರತಿಯೊಬ್ಬರ ಮೇಲೆ ಕರ್ತನೆ. ಹಾಲೆಲೂಯಾ. ಯೇಸು ನಾಮದಲ್ಲಿ ಅವರನ್ನು ವೀಕ್ಷಿಸುವಂತ ಎಲ್ಲಾ ನಿನ್ನ ಮಕ್ಕಳನ್ನು, ನಿನ್ನ ದೇವರೇ, ನಿನ್ನ ಪ್ರೀತಿಯ ಮಕ್ಕಳನ್ನು ನಿನ್ನ ಪರಿಶುದ್ಧವಾದ ರಕ್ತದಿಂದ ಅವರು ಮುಟ್ಟು ದೇವರೇ. ಹಾಲೆಲೂಯಾ. ಅವರನ್ನು ಆಶೀರ್ವಾದ ಮಾಡು. ರೋಗದಲ್ಲಿ ಇರುವಂತರಿಗೆ ಮುಟ್ಟು, ಹೌದು ಸಮಯ ಬಡತನ ದರಿದ್ರರಿಗೆ ಆಶೀರ್ವಾದ ಮಾಡು, ಅವರಿಗೆ ಉದ್ಧರಿಸು ದೇವ. ಹಾಲೆಲೂಯಾ. ಎಲ್ಲ ಸಾಲುಗಳಿಂದ ನಡೆಯುವಂತ ನಿನ್ನ ಮಕ್ಕಳನ್ನು ಮುಟ್ಟು ಸ್ವಾಮಿ. ಗರ್ಭ ಮಕ್ಕಳನ್ನು ಇಲ್ಲದಂತಿರುವ ಗರ್ಭಗಳನ್ನು ಮುಟ್ಟು ಕರ್ತನೆ. ಮಕ್ಕಳಿಲ್ಲದಂತರಿಗೆ ಮಕ್ಕಳ ಭಾಗ್ಯ ಅನುಗ್ರಹವಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅವರ ಗರ್ಭಗಳು ತೆರೆಯಲ್ಪಡಲಿ ನಜರೇತಿನ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಎಲ್ಲ ಸಾಲಗಳಿಂದ ಬಿಡುಗಡೆ ಆಗಲಿ ನಜರೇತಿನ ಯೇಸು ನಾಮದಲ್ಲಿ. ರೋಗಗಳಿಗೆ ಗುಣವಾಗಲಿ, ವೈದ್ಯನಾಗಿ ಗುಣಪಡಿಸದೇವ. ವಾಕ್ಯವನ್ನು ಕೇಳಿಕೊಂಡು ಎಲ್ಲರೂ ಆತ್ಮಿಕ ಮಕ್ಕಳ ನಡೆಯುವಂತೆ, ಎಲ್ಲರೂ ರಕ್ಷಣೆ ಹೊಂದುವಂತೆ ನೀನೇ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತಾನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಆಶೀರ್ವಾದ ಮಾಡಿ, ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಿದಿ ಅಂತ ಹೇಳಿ ನಮಗೆ ಸ್ತೋತ್ರ. ತಾಯಿ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಾಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಚಿವಳ ತಂದೆ. ಆಮೇನ್. ಪರಲೋಕದಲ್ಲಿ ತಂದೆ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತೇ ಕಲಿಸಿಬಿಡ್ರಿ. ನಮ್ಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸ್ರೆ. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವಿದೆ ಸ್ವಾಮಿ. ಆಮೇನ್. ಈಗ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನುಮತಿ ಸಹವಾಸವು ನಮ್ಮ ಆತ್ಮ ಪ್ರಾಣದೊಂದಿಗೂ, ಜೀಸಸ್ ವಿತ್ ಮಿನಿಸ್ಟ್ರಿಯೊಂದಿಗೂ, ಎಲ್ಲ ವಿಶ್ವಾಸಿಗಳೊಂದಿಗೂ, ಎಲ್ಲ ಸೇವಕರೊಂದಿಗೂ, ನಮ್ಮೊಂದಿಗೂ ಇಂದಿಗೂ ಎಂದಿಗೂ ಸದಾ ಕಾಲ ನೆಲೆಯಾಗಿರಲಿ ಯೇಸು ನಾಮದಲ್ಲಿ ತಂದೆ. ಆಮೇನ್. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವ ಮಕ್ಕಳೇ, ಸೊ ವಿಡಿಯೋ ಮಾಡಿದಂತ ವಾಕ್ಯವನ್ನು ನೀವೆಲ್ಲರೂ ನೋಡಿ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲ ಕಡೆ ಅದು ಶೇರ್ ಮಾಡ್ಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲರಿಗೂ ದೇವ್ರ ವಾಕ್ಯ ಗೊತ್ತಾಗ್ಬೇಕು. ದೇವ್ರ ವಾಕ್ಯ ಅನೇಕ ಜನರಿಗೆ ತಿಳಿಯಪಡಿಸ್ಬೇಕ್ರಿ. ಎಲ್ಲರೂ ನೋಡಿ ದೇವರ ವಾಕ್ಯವನ್ನು ಓದಿ ಅದನ್ನು ದೇವರ ವಾಕ್ಯವನ್ನು ಕೇಳಿಕೊಂಡು ಆಶೀರ್ವಾದ ಹೊಂದಿಕೊಳ್ಳಿ. ಮತ್ತೆ ಅನೇಕ ಜನರು ಬರೀ ಸ್ಟೇಟಸ್ ಮಾತ್ರ ನೋಡ್ತಾ ಇದ್ದಾರೆ, ಲಿಂಕ್ ಓಪನ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಲಿಂಕ್ ಓಪನ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಆ ಸ್ಟೇಟಸ್ ಲಿಂಕ್ ಹಾಕಿದ ಎಲ್ಲ ವಿಡಿಯೋ ನೋಡಿ ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾನೆ. This is humbly request for you in the name of Jesus. Hallelujah. ಯೇಸು ನಿಮ್ಮನ್ನು ಆಶೀರ್ವಾದ ಮಾಡಿ. God bless you forever in the name of Jesus. Amen.